रशद ವೇಟ್ ಹಾಕೊಂಡ್ಬಿಡೋದು ಯಾರು ಹಂಗೆ ಮಾತಾಡ್ತಾರ. ಶಿಕಾರಿ ಕಾಲೋನಿಯಲ್ಲಿ ಪ್ರಕಾಶ್ ಮಿರ್ಜಿ ಅನ್ನುವರ ಮಗನಾದಂಥ ಅಶ್ವಿನ್ ಪ್ರಕಾಶ್ ಮಿರ್ಜಿ ಸುಮಾರು 23 ವರ್ಷ ವಯಸ್ಸು ಬೆಳಗಿನ ಸಮಯ ಸುಮಾರು 10:30ರಿಂದ 11 ಗಂಟೆ ಮಧ್ಯದಲ್ಲಿ ಮನೆಯಲ್ಲಿ ಇದ್ದಾಗ ಅವರ ತಂದೆಯ ಲೈಸೆನ್ಸ್ಡ್ ಪಿಸ್ತೂಲಿಂದ ಅವರೇ ಗುಂಡನ್ನು ಹೊಡೆದುಕೊಂಡು ಸುಸೈಡನ್ನು ಮಾಡ್ಕೊಂಡಿರ್ತಾರೆ ಅಂತಂತೇಳಿ ಮಾಹಿತಿ ಬರುತ್ತೆ. ಸೊ ಇಮಿಡಿಯೇಟ್ಲಿ BIT ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಈಸ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಪೊಲೀಸ್ನವರಿಗೆ ಮಾಹಿತಿ ತಿಳಿದ ತಕ್ಷಣವೇ ನಮ್ಮ ಸೈಂಟಿಫಿಕ್ ಟೀಮು, ಸೋಪಾ ಆಫೀಸರ್ಸು, ಫಿಂಗರ್ ಪ್ರಿಂಟು ಎಲ್ಲರೂ ಹೋಗಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಬಾಡಿಯನ್ನು ಈಗಾಗಲೇ ಪೋಸ್ಟ್ ಮಾರ್ಟಮನ್ನು ಮಾಡಿ ಸಂಬಂಧಿಕರಿಗೆ ಅದನ್ನು ಹಸ್ತಾಂತರಿಸಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಸೊ ಅವರ ಹೇಳಿರೋ ಪ್ರಕಾರ, ಪ್ರಾಥಮಿಕ ಮಾಹಿತಿಯ ಆಧಾರದ ಪ್ರಕಾರ ಅವರು ಕಳೆದ 1-2 ವರ್ಷದಿಂದ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ರು ಅಂತ ಹೇಳ್ತಾರೆ. ಅದು ಸುಮಾರು 1 ತಿಂಗಳ ಮುಂಚೆನೂ ಕೂಡ ಅವರು ವೇನ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ ಕಂಡು ಬಂದಿದೆ. ಪ್ರತಿಯೊಂದು ಅಂಶವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ರಶದ್ ವೇಟ್ ಹಾಕೊಂಡ್ಬಿಡೋದು ಯಾರು ಹಂಗೆ ಮಾತಾಡ್ತಾರ. रशद ವೇಟ್ ಹಾಕೊಂಡ್ಬಿಡೋದು ಯಾರು ಹಂಗೆ ಮಾತಾಡ್ತಾರ. Thank you.